ಓಂ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ಜೀವನ ನಿರ್ವಹಣೆಯಲ್ಲಿ ನಾವು ಎಲ್ಲೋ ಒಂದು ಕಡೆ ಎಲ್ಲರನ್ನ ನಂಬಿ ಮೋಸ ಹೋಗಿರ್ತಕ್ಕಂಥ ಸಂದರ್ಭ, ಕಷ್ಟಗಳನ್ನು ನಿಭಾಯಿಸೋಕ್ಕೆ ಒದ್ದಾಡ್ತಾ ಇರ್ತೀವಿ. ಏನೂ ದಾರಿನೇ ಗೊತ್ತಾಗೋದಿಲ್ಲ. ಅಲ್ಲಿ ಜಾತಕಗಳಲ್ಲಿ ಸಾಡೆ ಸಾತಿ ಇರ್ಬೋದು, ಹಾಗೆ ಪಂಚಮ ಶನಿ ಇರ್ಬೋದು, ಅರ್ಧಾಷ್ಟಮ ಶನಿ ಇರ್ಬೋದು, ಅನೇಕ ಕಷ್ಟಗಳಿಂದ ನಾವು ತೊಳಲಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ತಕ್ಷಣವೇ ಗೊತ್ತಾಗ್ತಕ್ಕಂಥದ್ದು ಭಗವಂತನ ಮೊರೆ ಹೋಗ್ತೀವಿ. ಭಗವಂತನಿಗೆ ಅಭಿಷೇಕ ಇರ್ಬೋದು, ಪೂಜೆ ಇರ್ಬೋದು, ಹರಕೆಗಳನ್ನು ಹೊತ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಮುಡಿಯನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಈ ಮುಡಿ ಅಂತ ಹೇಗೆ ಬಂತು ಅಂದರೆ, ವೆಂಕಟೇಶ್ವರ ಸ್ವಾಮಿಗೆ ನೀಲಾದೇವಿ, ಯಾಕೆಂದರೆ ವೆಂಕಟೇಶ್ವರ ಸ್ವಾಮಿ ನೀಲಾದೇವಿಗೆ ಯಾವಾಗ ಅದು ಕಥೆಗಳೆಲ್ಲ ದೊಡ್ಡ ದೊಡ್ಡ ಕಥೆಗಳು, ದೃಷ್ಟಾಂತ ಕಥೆಗಳೂ ಇದೆ. ತಿರುಪತಿ ವೆಂಕಟೇಶ್ವರನಿಗೆ ತಲೆಯಲ್ಲಿ ಗಾಯ ಆದಂಥ ಸಂದರ್ಭದಲ್ಲಿ ಅವರ ಭಕ್ತೆಯಾಗಿರ್ತಕ್ಕಂಥ ಆ ನೀಲಾದೇವಿ ಏನು ಮಾಡ್ತಾಳೆ, ತನ್ನ ತಲೆಯ ಸಂಪೂರ್ಣ ಜಡೆಯನ್ನು ತೆಗೆದು ಆ ಗಾಯ ಆಗಿರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಗೆ ಅದನ್ನು ಇಡ್ತಾರೆ. ಈಗಲೂ ಕೂಡ ನೋಡಿ ನೀವು ತಿರುಪತಿಯಲ್ಲಿ ವೆಂಕಟೇಶ್ವರನಿಗೆ ಹಿಂದೆ ಕೂದಲು ದೊಡ್ಡದಾಗಿದೆ. ಅದು ನೀಲಾದೇವಿ ಇಟ್ಟಿದ್ದು ಅಂತೂ ಸಹ ಕಥೆಗಳಲ್ಲಿ ಅದರ ಉಲ್ಲೇಖ ಇದೆ. ಆವಾಗ ಹೇಳ್ತಾರೆ, ಯಾರು ನನಗೆ ಮುಡಿಯನ್ನು ಕೊಡ್ತಾರೋ ಅವರ ಆಸೆ ಆಕಾಂಕ್ಷೆ, ಅವರ ಎಲ್ಲ ಇಷ್ಟಾರ್ಥಗಳನ್ನು ಇಂದಿನಿಂದ ನಾನು ಈಡೇರಿಸ್ತೀನಿ ಅಂತ ಆ ತಾಯಿಗೆ ವಾಗ್ದಾನ ಮಾಡಿದ್ದೆ ಸಾಕ್ಷಾತ್ ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಹಾಗಾಗಿ ಅಲ್ಲಿ ಮುಡಿ ಅಂತ ಬಂತು. ಇದಕ್ಕಿನ್ನೂ ಬೇರೆ ಬೇರೆ ಕಥೆಗಳು ಇರಬಹುದು. ಆದರೆ ಇವತ್ತಿನ ದಿವಸ ನಂಬಿಕೆಯಿಂದ ಶ್ರದ್ಧೆಯಿಂದ ನಾವು ಹರಕೆಗಳನ್ನು ಹೊತ್ಕೊಂಡ್ರೆ ಅವು ಈಡೇರುತ್ತೆ. ನಾವು ಏನಾಗುತ್ತೆ ಅಂದರೆ, ಭಗವಂತ ನನಗೊಂದು ಕೋಟಿ ರೂಪಾಯಿ ಕೊಟ್ಬಿಡು, ನಿನಗೆ ₹1 ಕೊಟ್ಬಿಡ್ತೀನಿ. ಎಲ್ಲಿಗೆಲ್ಲಿ ಮಾತು ಹೇಳಿದ್ದು? ಅದು ನಿಜಲ್ಲ. ಭಗವಂತನಿಗೇನು, ನೀವು ದುಡ್ಡು ಕೊಡ್ತೀವಿ, ದುಡ್ಡು ತೋರಿಸ್ತೀವಿ ಅಂತ ಹರಕೆ ಹೊತ್ಕೊಳ್ಳೋದಲ್ಲ. ಭಗವಂತ ನೀನು ಸೇವೆ ಮಾಡ್ತೀನಿ, ಭಗವಂತ ನಿನ್ನ ಹತ್ರ ಬಂದು ನಾನು ಪ್ರಾರ್ಥನೆ ಮಾಡ್ತೀನಪ್ಪ, ನನಗೆ ನಿಜವಾಗಿ ಈ ಒಂದು ಕೋರಿಕೆ ಈಡೇರಿಸು ಅಂತ, ಅದು ಹರಕೆ ಬೇರೆ. ಆದರೆ ಇವತ್ತಿನ ದಿವಸ ಮುಡಿಯನ್ನು ಯಾಕೆ ಕೊಡ್ತಾರೆ? ಇಷ್ಟಾರ್ಥಗಳಿಗೋಸ್ಕರ, ಕೋರಿಕೆಗಳಿಗೋಸ್ಕರ, ಮನೆಗೋಸ್ಕರ, ಆರೋಗ್ಯಕ್ಕೋಸ್ಕರ, ಹಣಕಾಸಿನಗೋಸ್ಕರ, ಸಾಲಕ್ಕೋಸ್ಕರ, ಹಾಗೆ ಉದ್ಯೋಗಕ್ಕೋಸ್ಕರ. ಇದಕ್ಕೆ ನಾವು ಹರಕೆಗಳನ್ನ ಹೊತ್ಕೊಂಡು ಮುಡಿಯನ್ನು ಕೊಡ್ತೀವಿ. ಕೆಲವರು ಜನ್ಮ ಮುಡಿ, ಮಗು ಹುಟ್ಟಿದ ತಕ್ಷಣವೇ ಆ ಹುಟ್ಟಿದ ಮಗುಗೆ ಮುಡಿಯನ್ನು ಕೂಡ ನಾವು ಕೊಡುವ ಒಂದು ಪದ್ಧತಿ ನಮ್ಮಲ್ಲೂ ಕೂಡ ಇರುತ್ತೆ. ಇನ್ನು ಮನೆ ದೇವರಿಗೆ, ಇಷ್ಟ ದೇವರಿಗೆ, ಹಾಗೆಯೇ ಹುಟ್ಟು ಕೂದಲು ಕೊಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳು ಕೊಡ್ತಕ್ಕಂಥದ್ದು. ಮುಡಿಯಿಂದ ಏನಾಗುತ್ತೆ ಅಂದರೆ, ನಮಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದರೆ ಸ್ವಲ್ಪ ತಲೆ ಕೆಟ್ಟು ಸುಮ್ಮನೆ ಒದ್ದಾಡ್ತಾ ಇರ್ತಕ್ಕಂಥವರು ನಿಮಗೆ ಇಷ್ಟ ದೇವ್ರಿಗೆ ಹೋಗ್ಬಿಟ್ಟು ಸಂಪೂರ್ಣ ಮುಡಿಯನ್ನು ಕೊಟ್ಟು ಬನ್ನಿ, ನೀವು ತಕ್ಷಣ ಆ್ಯಕ್ಟಿವೇಟ್ ಆಗ್ತೀರಾ. ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಉದ್ಭವ ಆಗುತ್ತೆ. ಹಾಗಾಗಿ ಕೆಟ್ಟ ಒಂದು ದೋಷಗಳಿದ್ದಾಗ, ದೃಷ್ಟಿದೋಷ ಇದ್ದಾಗ, ಮಾಟ ಮಂತ್ರಗಳಿದ್ದಾಗ, ಆಮೇಲೆ ಮುಡಿಯನ್ನು ಹರಕೆ ಹೊತ್ಕೊಂಡ್ಮೇಲೆ ಕೊಡಲೇಬೇಕು. ಕೊಡದೆ ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ಏನಾಗುತ್ತೆ, ಮಾನಸಿಕ ತೃಪ್ತಿ ಆಗುತ್ತೆ, ಹಾಗೆ ದೈವ ಬಲ ಕೂಡ ಬರುತ್ತೆ. ದೇಹದಲ್ಲಿ ನಾವು ಮುಡಿ ಕೊಡೋಕ್ಕೆ ಇನ್ನೊಂದು ಅರ್ಥನೂ ಇದೆ. ನಾವು ಮಾಡಿದ ಎಲ್ಲ ಪಾಪಗಳು ಕೂಡ ನಮ್ಮ ದೇಹದ ಆ ತಲೆಯಲ್ಲಿ ಹೋಗಿ ಸೇರಿಕೊಂಡಿರುತ್ತೆ. ಆ ಪಾಪಗಳನ್ನು ಹೋಗ್ಲಾಡಿಸ್ಕೊಳ್ಳೋಕ್ಕೆ, ಹಿಂದಿನ ಜನ್ಮದ ಕರ್ಮಗಳು ಕಳ್ಕೊಳ್ಳೋಕ್ಕೂ ಆಗುತ್ತೆ. ಮುಡಿಯನ್ನು ಅಟ್ಲೀಸ್ಟ್ ನೀವು 3 ವರ್ಷಕ್ಕೆ ಒಂದು ಸಾರಿಯಾದರೂ ಭಗವಂತನಿಗೆ ಅರ್ಪಣೆ ಮಾಡೋದು ಶುಭ ಅಂಥೇಳಿ, ಇದರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ. ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ ಭಾಳಷ್ಟು ಪ್ರಭಾವ ಇರತಕ್ಕಂಥದ್ದು ಕೂಡ ಆಗಿರುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆ ಆಧಾರದಲ್ಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.